ಮಾರ್ಚ್ 15ರಂದು ತುರುವೇಕೆರೆ ತಾಲೂಕಿನ ದಂಡಿನ ಶಿವರದ ಗ್ರಾಮದ ಬಯಲು ರಂಗಮಂದಿರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಅಂತ ಹೇಳಿ ಚಿಮ್ಮನಹಳ್ಳಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಚಿಮ್ಮನಹಳ್ಳಿ ಸುರೇಶ್ ಅವರು ಹೇಳಿದರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಸುನಿಲ್ ಚಿಮ್ಮನಹಳ್ಳಿ ಚಾರಿಟಬಲ್ ಟ್ರಸ್ಟ್, ಕಲ್ಪಜ್ಯೋತಿ ಪತ್ರಿಕಾ ಬಳಗ, ಬೆಂಗಳೂರು, ಹೆಸರುಘಟ್ಟದ ಸಪ್ತಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ, ಚಿಕ್ಕನಾಯಕನಹಳ್ಳಿಯ ಸಾಯಿಗಂಗಾ ಆಸ್ಪತ್ರೆ, ತಿಪಟೂರಿನ ಶೇಖರ್ ರಕ್ತನಿಧಿ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಗ್ರಾಮಾಂತರ ಪ್ರದೇಶದಲ್ಲಿನ ಜನರಿಗೆ ಇತ್ತೀಚಿನ ದಿನಗಳಲ್ಲಿ ಅನಾರೋಗ್ಯ ಕಾಡುತ್ತಿದೆ. ಇದನ್ನ ಪರಿಹರಿಸಿಕೊಳ್ಳುವುದಕ್ಕೆ ಸಾವಿರಾರು ರೂಪಾಯಿ ಖರ್ಚುಗಳು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಆರೋಗ್ಯ ಶಿಬಿರವನ್ನ ಏರ್ಪಡಿಸಿ ಜನರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಮೂಡಿಸುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಚೇತನ್ ಚಿಮ್ಮನಹಳ್ಳಿ, ಸದಸ್ಯರಾದ ಎಸ್.ಎ. ಪೃಥ್ವಿರಾಜ್, ಪತ್ರಕರ್ತರಾದ ಬೊಮ್ಮನಹಳ್ಳಿ ನಂದಿ ಸೇರಿದಂತೆ ಇತರರು ಹಾಜರಾಗಿದ್ದರು. ನನ್ನ ಹೆಸರು ಸುನಿಲ್ ಚಿಮ್ಮನಹಳ್ಳಿ ಅಂತ. ಓಕೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೀನಿ. ನನ್ನ ಒಂದು ಬಹಳ ದಿನದ ಒಂದು ಕನಸು, ನನ್ನ ಚಿಕ್ಕ ಹುಡುಗನಿಂದ ಒಂದು ಕನಸು, ನನಗೆ ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಿ ಅದರ ಮುಖಾಂತರ ಮಾಡಬೇಕು. ಮತ್ತು ನಮ್ಮ ತಂದೆಯವರ ಆಸೆ ಕೂಡ ಇದೆ, ನಾವು ಒಂದು ಚಾರಿಟಬಲ್ ಟ್ರಸ್ಟು ನಮ್ಮ ಊರಿನ ಹೆಸರಲ್ಲಿ ಒಂದು ಮಾಡಿ ಅದರ ಮುಖಾಂತರ ಒಂದು ಸೇವೆ ಮಾಡಬೇಕು ಅನ್ನೋದು. ಸೊ ಅದು ಈಗ ಈಡೇರಿದೆ. ಇದನ್ನು ಪ್ಯೂರ್ಲಿ ಇದು ಒಂದು ಆರೋಗ್ಯ ಸೇವೆ ಮತ್ತು ಯಾರಿಗೆ ನೀಡೆಡ್ ಇರುತ್ತೆ ಅವರ ಸೇವೆ ಮಾಡೋದಕ್ಕೆ ಅಂತಲೇ ಮಾಡಿರ್ತಕ್ಕಂಥದ್ದು ಚಾರಿಟಬಲ್ ಟ್ರಸ್ಟು. ಇದ್ರ ಮುಖಾಂತರ ನಾವು ಮೊದಲನೇ ಬಾರಿಗೆ 15ನೇ ತಾರೀಕು ನಮ್ಮ ಹುಟ್ಟಿದಬ್ಬ, ಅವತ್ತಿನ ದಿನವೇ ಒಂದು ಆರೋಗ್ಯ ತಪಾಸಣಾ ಶಿಬಿರನ ಮಾಡಬೇಕು ಅಂತ ಟ್ರಸ್ಟಿಂದ ತೀರ್ಮಾನ ಮಾಡಿ ಅದನ್ನು ನಾವು ದಂಡಿನ ಶಿಬಿರದಲ್ಲಿ ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಸಪ್ತಗಿರಿ ವೈದ್ಯಕೀಯ ಸಂಶೋಧನಾ ಕೇಂದ್ರ, ಹೆಸರುಘಟ್ಟ, ಇವರು ಸಹಕಾರ, ಮತ್ತು ಸಾಯಿಗಂಗಾ ಹಾಸ್ಪಿಟಲು ಮತ್ತು ಶೇಖರ್ ನಿಧಿ, ಇವರು ಒಟ್ಟುಗೂಡಿಸಿ ಇದನ್ನು ಮಾಡ್ತಾಯಿದ್ವಿ. ಹೀಗೆ ನಮ್ಮ ನಂದೀಶ್ ಅವರು ಕಲ್ಪಜ್ಯೋತಿ ಪತ್ರಿಕೆಯವರ ಸಹಯೋಗ ತಗೊಂಡು ಇದ್ರ ಮುಖಾಂತರ ನಾವು ತುಂಬ ಈ ಕಣ್ಣಿನ ಪರೀಕ್ಷೆ ಮತ್ತು ಹೃದಯ ತಪಾಸಣೆ, ನರರೋಗ, BP, ECG, ಎಕೋ ಮತ್ತು ಅರ್ಬುದ ರೋಗ, ಮೂಳೆ ತಪಾಸಣೆ, ಇದನ್ನೆಲ್ಲದನ್ನು ಆರೋಗ್ಯ ತಪಾಸಣೆಯಲ್ಲಿ ಬರುತ್ತೆ. ಮತ್ತು ಅವತ್ತು ಗರ್ಭಿಣಿಯವರಿಗೆ ಮಡಿಲು ತುಂಬೋ ಕಾರ್ಯಕ್ರಮ ಅನ್ನೋದನ್ನು ಸಹ ಮಾಡಬೇಕು ಅಂತ ತೀರ್ಮಾನಿ, ವಿಶೇಷವಾಗಿ ಅದನ್ನು ಸಹ ಅವತ್ತು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ನಮ್ಮ ಟ್ರಸ್ಟಿಂದ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಖಜಾಂಚಿಗಳು, ನಮ್ಮ ಕಾರ್ಯದರ್ಶಿ ಅವ್ರು ಬರಬೇಕಿತ್ತು, ಸ್ವಲ್ಪ ಆಮೇಲೆ ಇದನ್ನು ಲೇಟ್ ಆಗ್ತಾಯಿದೆ ಬರೋದು, ಅವರೆಲ್ಲ ಸೇರಿ ಮಾಡ್ತಾಯಿದ್ದೀವಿ. ಇದಕ್ಕೆ ನಿಮ್ಮ ಸಹಯೋಗ, ನಿಮ್ಮ ಪತ್ರಿಕಾ ರಂಗದ ಸಹಾಯ ಇರಬೇಕು ನಮಗೆ. ಅದು ನಾವು ಆಶಾ ಕಾರ್ಯಕರ್ತರು ಕೇಳಿದ್ರು, ಅವರು ಒಂದು 40ರಿಂದ 50 ಜನ ಅಂತ ಆ ಹೋಬ್ಳಿಗೆ ಮಾತ್ರ, ದಂಡಿನ ಹೋಬ್ಳಿಗೆ ಮಾತ್ರ ಅದು ಗೊತ್ತಿರುತ್ತೆ. ಒಂದು 40 to 50 ಮೆಂಬರ್ಸ್ ಅಂತ ಹೇಳಿದ್ದಾರೆ. ಉಚಿತ ಕನ್ನಡಕ ವಿತರಣೆ ಅಲ್ಲೇ ಕನ್ನಡಕ ಸಹ ಅಲ್ಲೇ ಏನು ಇದಿರುತ್ತೆ, ಯಾವ ಪಾಯಿಂಟ್ ಇರುತ್ತೆ ಇದು ಮಾಡಿ ಅಲ್ಲೇ ಉಚಿತವಾಗಿ ಅವತ್ತೇ ಅಲ್ಲೇ ಕೊಡ್ತಾರೆ. ಶಸ್ತ್ರಚಿಕಿತ್ಸೆನೂ ಉಚಿತವಾಗಿ ಶಸ್ತ್ರಚಿಕಿತ್ಸೆನೂ ಇರುತ್ತೆ ಅವತ್ತೇ. ಅವತ್ತು ಬರುವಂಥವರು ಆರೋಗ್ಯ ಚೀಟಿಗಳ ಜೊತೆಗೆ ಯಶಸ್ವಿನಿ ಕಾರ್ಡು ಮತ್ತು ಆಧಾರ್ ಕಾರ್ಡು ಈ ಥರ ಏನಿರುತ್ತೆ, ಆಮೇಲೆ ಉಚಿತ ಔಷಧಿ ಸಹ ಅವತ್ತು ಕೊಡ್ತಾ ಇದ್ದೀವಿ. ನಾವು ಯಾರಿಗೆ ಅವಶ್ಯಕತೆ ಇದೆ ಅವತ್ತು ಉಚಿತವಾಗಿ ಅದನ್ನು ಸಹ ಮಾಡ್ತಾ ಇದ್ದೀವಿ. ಇಲ್ಲ, ಇದು ಪ್ಯೂರ್ಲಿ ಸೇವೆ ಮಾಡೋದೆ, ನೋ ರಾಜಕೀಯ. ಇದನ್ನು ಯಾವುದೇ ರೀತಿಯ ರಾಜಕೀಯ ಉದ್ದೇಶ ಆಗಲಿ ಮತ್ತು ಯಾವ ಪಕ್ಷದ ಬೇಸ್ನಲ್ಲೂ ಏನು ಮಾಡ್ತಾ ಇಲ್ಲ. ಇದು ಪ್ಯೂರ್ಲಿ ಟ್ರಸ್ಟಿಂದ ಮಾಡ್ತಾ ಇರೋದು ಮತ್ತು ಪಕ್ಷಾತೀತವಾಗಿ ಮಾಡ್ತಾರೆ. ಈಗ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದು ಯಾವುದೇ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇನ್ಕ್ಲೂಡಿಂಗ್ ಇಲ್ಲ. ಇದರಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡ್ತಾ ಇದ್ದೀವಿ. ಇಲ್ಲ, ಇವಾಗ ಯಾವುದೇ ರಾಜಕೀಯದಲ್ಲಿ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಅದರಲ್ಲೂ ತೊಡಗಿಸ್ಕೊಂಡಿಲ್ಲ. ಅದು ಮುಂದೆ ಇನ್ನೂ ನೋಡಬೇಕು. ಅದನ್ನು ಈಗಲೇ ಯಾವುದನ್ನು ತೀರ್ಮಾನ ಮಾಡಿಲ್ಲ, ಮುಂದೆ ನೋಡೋಣ. ಮೂಲ ಉದ್ದೇಶನೇ ಅದು, ಈ ಟ್ರಸ್ಟಿನ ಮೂಲ ಉದ್ದೇಶನೇ ಸಾಮಾಜಿಕ ಸೇವೆ ಮಾಡೋದು. ಮತ್ತು ಇದು ಈಗ ನಾನು ಮಾಡಿರೋಂಥದ್ದು, ಇದು ನನ್ನ ಆದಾಯದಲ್ಲಿ ಏನು ಬರುತ್ತೆ ಅದರಲ್ಲಿ ಇಷ್ಟು % ಇದಕ್ಕೆ ಹಾಕಿ ಇದರಿಂದ ಸೇವೆ ಮಾಡಬೇಕು ಅನ್ನೋದು ಮಾಡ್ತಾ ಇರೋದು. ಮತ್ತು ಇನ್ನೂ ನಮ್ಮ ಅಂಥ ದೊಡ್ಡ ಸ್ಟಾರ್ಟೆಡ್ ಲೆವೆಲಲ್ಲಿಲ್ಲ, ಇನ್ನು ಇವಾಗ ಸ್ಟಾರ್ಟ್ ಮಾಡಿರೋದು. ಇದರಲ್ಲಿ ನಮ್ಮ ಆದಾಯ ಏನು ಬರುತ್ತೆ ಅದರಲ್ಲಿ ಒಂದು ಸ್ವಲ್ಪ ತೆಗೆದಿದ್ದು ಮಾಡ್ತಾ ಇರೋದು. ಮುಂದಿನ ದಿನದಲ್ಲಿ ದೊಡ್ಡದು ಏನಾಗುತ್ತೆ ನಿಮ್ಮಗಳ ಸಹಕಾರದಿಂದ. ಈಗ ಯಾರಾದರೂ ನೀಡ್ಸ್ ಇದ್ದರೆ ನಿಮಗೆ ನೇಚರಾಗಿ ನಿಮಗೆ ಗೊತ್ತಿರುತ್ತೆ, ಯಾಕಂದರೆ ಬೇರೆ ಯಾರೇ ನೀಡ್ಸ್ ಸ್ವಲ್ಪ ಅನುಮಾನ ಇದ್ರೂ ಇದೆಯಾ ಇಲ್ವಾ, ಅವ್ರಿಗೆ ನೀಡ್ಸ್ ಇದೆಯಾ ಹೇಗೆ ಏನು, ಮತ್ತು ನಿಮಗೆ ಪೂರ್ಣ ಗೊತ್ತಿರುತ್ತೆ. ನಮ್ಮ ಪ್ರಮಾಣದಲ್ಲಿ ನಮ್ಮ ಶಕ್ತಿ ಏನು ಮಾಡ್ಬೋದು ಅದನ್ನು ನಿಮಗೆ ಯಾವ್ದಾದ್ರು ಗೊತ್ತಿದ್ದು ಇದಿದ್ರೆ ಹೇಳ್ಬೋದು, ನಾವು ಅದಕ್ಕೆ ಕೈ ಜೋಡಿಸಿ ಸಹಾಯ ಮಾಡಬೇಕು. ನಮಗೆ ಟ್ರಸ್ಟ್
ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.